3 ಕಾಮಗಾರಿಗಳನ್ನು ನಿನ್ನೆ ನಾವು ಡಿಸೈಡ್ ಮಾಡಿ ಅಂದ್ಕೊಂಡ್ವಿ. ಇಲ್ಲಿ ಬುದ್ಧ ಜ್ಯೋತಿ ಲೇಔಟು ಮತ್ತು ಕಿರ್ಲೋಸ್ಕರ್ ಲೇಔಟು ಇಲ್ಲಿ ಒಂದು ಸ್ವಲ್ಪ ವ್ಯವಸ್ಥಿತವಾದಂಥ ಬಡಾವಣೆ ಇದು ನಿರ್ಮಾಣ ಆಗಿತ್ತು. ಅದರಲ್ಲಿ 3 ಪಾರ್ಕ್ಗಳಿಗೆ ಜಾಗವನ್ನು ಕೊಟ್ಟಿತ್ತು, ಏನೂ ಅಭಿವೃದ್ಧಿ ಮಾಡಿರಲಿಲ್ಲ, ಫೆನ್ಸಿಂಗ್ ಬಂದುಬಿಟ್ರೆ. ಅದಕ್ಕೆ ಇವತ್ತು ವಾಕಿಂಗ್ ಟ್ರ್ಯಾಕು ಮತ್ತು ಮಕ್ಕಳಿಗೆ ಆಟ ಆಡೋದಕ್ಕೆ ಒಂದಷ್ಟು ಸಾಮಾನುಗಳು ಮತ್ತು ಓಪನ್ ಜಿಮ್ ಇದನ್ನು ಒಟ್ಟು 86 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಗರಸಭೆಯಿಂದ ಅನುದಾನದಲ್ಲಿ ಇವತ್ತು ಮಂಜೂರಾತಿಯನ್ನು ಮಾಡಿದ್ದೀವಿ. ಅದು ಕಾಮಗಾರಿಯನ್ನು ಮುಗಿಸಿ ಇಲ್ಲಿನ ಜನಗಳಿಗೆ ಅದನ್ನು ಉಪಯೋಗಕ್ಕೋಸ್ಕರ ಲೋಕಾರ್ಪಣೆಯನ್ನು ನಾವು ಮಾಡ್ತಾಯಿದ್ದೀವಿ. ಜೊತೆಯಲ್ಲಿ ಇವತ್ತು ಹೊಸದಾಗಿ ಈ ನಗರಸಭೆಗೆ ಕಾಂತರಾಜ್ ಅಂತೇಳಿ ನಮ್ಮ ಹೊಸದಾಗಿ CEO ಅವರು ಕೂಡ ಬಂದಿದ್ದಾರೆ. ಬಂದ ತಕ್ಷಣ ಅವರಿಗೆ ನಾವೊಂದು ಸೂಚನೆಯನ್ನು ಕೊಟ್ಟಿದ್ದೀವಿ. ಬೇಸಿಗೆ ಕುಡಿಯೋ ನೀರಿನ ಒಂದು ಸಮಸ್ಯೆ ಅಭಾವ ಆಗ್ಬೋದು, ಇನ್ನೇನು ಕೂಡ ಅದನ್ನು ಹೇಳಿದ್ವಿ ಮೀಟಿಂಗ್ ಮಾಡಿ. ಸೊ ಎಲ್ಲೂ ಕೂಡ ನೀರಿಗೆ ತೊಂದರೆ ಆಗದ ರೀತಿಯಲ್ಲಿ ಕ್ರಮ ತಗೊಳ್ಬೇಕು ನಮ್ಮ ಅನುದಾನದಲ್ಲಿ ಅಂತೇಳಿ. ಯಾಕಂದರೆ ಸರ್ಕಾರದಿಂದ ವಿಶೇಷ ಅನುದಾನ ಅಂತೇಳಿ ನಮ್ಗೆ ಕೊಟ್ಟಿಲ್ಲ, ಟಾಸ್ಕ್ ಫೋರ್ಸಲ್ಲಿ ಸ್ವಲ್ಪ ಕೊಟ್ಟವ್ರೆ. ಅದರ ಜೊತೆಯಲ್ಲಿ ಕಾವೇರಿ ಈಗಾಗಲೇ ನಮಗೆ ನಗರಸಭೆಗೆ ಮಂಜೂರಾಗಿದೆ. ಅದರದ್ದು ಯಾಕಂದರೆ ಅದು ಯಲಹಂಕದಿಂದ GKVKಯಿಂದ ಪೈಪ್ಲೈನ್ ಆಗಬೇಕು, ಸ್ವಲ್ಪ ಸಮಯ ತಗೊತದೆ. ಅದೇನು 2-3 ತಿಂಗಳಲ್ಲಿ ಮುಗಿಯೋದಲ್ಲ, ವರ್ಷಗಟ್ಟಲೆ ಆಗ್ತದೆ. ಆಮೇಲೆ ಇಂಡಿವಿಜುವಲ್ ಪೈಪ್ಲೈನ್ ಹಾಕಬೇಕು, ಇವೆಲ್ಲ ಇರೋದ್ರಿಂದ. ಬಟ್ ಕಾವೇರಿ ಅಂತೂ ಮಂಜೂರಾಯಿತು. ನಗರಸಭೆಯಲ್ಲಿ ಆಡಳಿತ ಇನ್ನೂ ಬಂದಿಲ್ಲ, ಚುನಾವಣಾಯುಕ್ತ ಪ್ರತಿನಿಧಿಗಳಿಲ್ಲ, ಆದರೆ ಅದಕ್ಕೆ ಮೊದಲೇ ನಾವು ಮಂಜೂರಾತಿಯನ್ನು ತೊಗೊಂಡಿದ್ದೀವಿ. ನೆಲಮಂಗಲ ದೊಡ್ಡಬಳ್ಳಾಪುರ ಭಾಳ ವರ್ಷಗಳ ಹಿಂದೆ ಅದು ನಗರಸಭೆ ಆದರೂ ಅದಕ್ಕೆ ಈಗ 6ನೇ ಹಂತದಲ್ಲಾಗಿದೆ. ನಮ್ಗೆ 5ನೇ ಹಂತದಲ್ಲೇ ಕಾವೇರಿ ಮಂಜೂರಾತಿಯಾಗಿ ಸುಮಾರು 60 ಕೋಟಿ ರೂಪಾಯಿ ಸರ್ಕಾರದಿಂದ ಹಣನ ಬಿಡುಗಡೆ ಮಾಡಿದ್ವಿ. ಟೆಂಡರ್ ಪ್ರೋಸೆಸ್ಸಲ್ಲಿದೆ. ಅದು ಒಂದು ಸರಿ ಸ್ಯಾನಿಟ್ರಿ ಕಾವೇರಿ ಆದರೆ ನಗರಸಭೆಯಲ್ಲಿ ಮೇಜರ್ ವರ್ಕ್ ಇದ್ದಂಗೆ ನಮಗೆ. ಇನ್ನು ಆಮೇಲೆ ಮೇಂಟೆನೆನ್ಸು, ರೋಡು, ಲೈಟು, ಕಸ ಎತ್ತೋದು ಇವೆಲ್ಲ ಸಮಸ್ಯೆ ಇದ್ದೇ ಇರ್ತದೆ. ಇದೊಂದು ಸಂತೋಷದ ವಿಚಾರವನ್ನು ನಾನು ಹಿಂದೇನು ಹೇಳಿದ್ದೆ, ಈಗಲೂ ಕೂಡ ಪುನರ್ವಿಚಾರ ಮಾಡ್ತೇನೆ. ಸರ್, ತೋಟಗುಡದಲ್ಲಿ ಎಷ್ಟು ವೆಚ್ಚದಲ್ಲಿ ಇಲ್ಲಿ ಯಾವುದೂ ಸರ್ಕಾರಿ ಜಾಗ ಇರಲಿಲ್ಲ, ನೈಸ್ ಸಂಸ್ಥೆಯ ವಶದಲ್ಲಿತ್ತು. ಅಲ್ಲಿನ ಗ್ರಾಮಸ್ಥರು ಭಾಳ ದಿನಗಳಿಂದ ನಮಗೊಂದು ಆಟದ ಮೈದಾನ ಬೇಕು ಅಂತೇಳಿ ನನ್ನನ್ನು ಕೇಳಿದರು. ಬಟ್ ಅಲ್ಲಿ ಊರೊಳಗಡೆ ಒಂದು ಸಣ್ಣ ಮೈದಾನ ಮಾಡಿಕೊಟ್ಟಿದ್ದೆ. ಭಾಳ ದೊಡ್ಡ ಸಂಖ್ಯೆಯಲ್ಲಿ ಯುವಕರಲ್ಲಿದ್ದಾರೆ. ಕೊನೆಗೆ ಹೋರಾಟಗಳನ್ನು ಕೂಡ ಮಾಡಿದರು. ನಾನು ನೈಸು ಮುಖ್ಯಸ್ಥರಲ್ಲಿ ಮನವಿ ಮಾಡಿಕೊಂಡು ಆ ಭಾಗದ ಜನಗಳ ಯುವಕರಿಗೋಸ್ಕರ ಜಾಗವನ್ನು ನಿಮ್ಮದೈತೆ ಅದನ್ನು ಬಿಟ್ಕೊಡ್ಬೇಕು ಅಂಥೇಳಿ ಇವತ್ತು ಆಟದ ಮೈದಾನಕ್ಕೋಸ್ಕರ 2.5 ಎಕರೆ ಜಾಗವನ್ನು ಬಿಟ್ಟು ಇವತ್ತು ಅದನ್ನು ಪೂಜೆಯನ್ನು ಮಾಡಿ ನಾಳೆಯಿಂದ ಅದನ್ನು ಮೈದಾನದ ಸಮತಟ್ಟು ಮಾಡುವಂಥ ಕೆಲಸವನ್ನು ಕೂಡ ನಾವು ಮಾಡ್ತಾಯಿದ್ವಿ. ಇದು ಭಾಳ ವರ್ಷಗಳ 25 ವರ್ಷಗಳ ಒಂದು ಬೇಡಿಕೆ ಇತ್ತು ಅವ್ರದ್ದು. ಅದನ್ನು ಇವತ್ತು ಅದಕ್ಕೆ ಒಂದು ಸಾಕಾರ ಮಾಡುವಂಥ